ಎಲ್ರಿಗೂ ನಮಸ್ಕಾರ. ಸೂಫಿ ಸಾಹಿತ್ಯದಲ್ಲಿ ಮುಲ್ಲಾ ನಸ್ರುದ್ದೀನ್ ಈತನ ಕಥೆಗಳು ಬರ್ತವೆ. ಅವುಗಳಲ್ಲೊಂದು ಕಥೆ, ಒಂದು ದಿನ ನಸ್ರುದ್ದೀನ್ ತುಂಬ ಬೇಸರದಿಂದ ಕುಳಿತಿದ್ದ. ಅವನ ಗೆಳೆಯ ಬಂದ, ಏನಾಯಿತು, ತುಂಬ ಬೇಸರದಿಂದ ಇದೆಯಲ್ಲ ಅಂತ ಕೇಳಿದಾಗ ಆತ ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಯಾಕೆ ಅಳ್ತಿದೀಯಾ ಅಂತ ಗೆಳೆಯ ಕೇಳ್ದ. ಈತ ಹೇಳ್ದ, ನನ್ನ ಮಾವ ತೀರು ಹೋಗ್ಬಿಟ್ರು, ಅವರ ಆಸ್ತಿಯನ್ನೆಲ್ಲ ನನಗೆ ಬರೆದಿಟ್ಟು ಹೋಗಿದ್ದಾರೆ ಅಂತ ಅಳುವನ್ನು ಮುಂದುವರಿಸ್ದ. ಗೆಳೆಯ ಹೇಳ್ದ, ಅವ್ರಿಗೇನೋ 80 ವರ್ಷ ವಯಸ್ಸಾಗಿತ್ತಲ್ವ, ಅದಕ್ಕೆ ಇಷ್ಟೊಂದು ದುಃಖಿಸಬೇಕಾದ ಅವಶ್ಯಕತೆ ಇಲ್ಲ. ನಸ್ರುದ್ದೀನ್ ಹೇಳ್ದ, ನಿನಗೆ ನನ್ನ ದುಃಖ ಎಲ್ಲ ಅರ್ಥ ಆಗತ್ತೆ. ಹೋದ ವಾರ ಮಾತ್ರ ನನ್ನ ಚಿಕ್ಕಪ್ಪ ತೀರ್ಕೊಂಡ್ರು. ಅವರು 1 ಲಕ್ಷದಷ್ಟು ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿಟ್ಟು ತೀರ್ಕೊಂಡ್ರು ಅಂತ ಅಳುವನ್ನು ಮುಂದುವರಿಸ್ದ. ಆಗ ಗೆಳೆಯ ಹೇಳ್ದ, ಅವ್ರಿಗೂ 85 ವರ್ಷ ವಯಸ್ಸಾಗಿತ್ತು ಅಲ್ವಾ, ಅದಕ್ಕಷ್ಟೆಲ್ಲ ದುಃಖಿಸಬೇಕಾ? ನಿನಗೆ ದುಡ್ಡು ಬಂದಿದೆ ಅಂತ ಸಂತೋಷ ಪಡಬೇಕಲ್ವೇ ಅಂತ ಹೇಳ್ದ. ನಸ್ರುದ್ದೀನ್ ಮುಂದುವರೆದು ಹೇಳ್ದ, 1 ತಿಂಗಳ ಹಿಂದೆ ನನ್ನ ತಾತ ಕೂಡ ತೀರ್ಕೊಂಡ್ರು, 2 ಲಕ್ಷದಷ್ಟು ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿಟ್ಟು ಹೋದ್ರು. ಗೆಳೆಯನಿಗೆ ಈಗ ವಿಚಿತ್ರ ಅನಿಸ್ತು. ಇಷ್ಟೆಲ್ಲ ದುಡ್ಡಿದ್ದು ನೀನು ಯಾಕೆ ಅಳ್ತಿದೀಯಾ? ಎಲ್ಲರೂ ಸ್ವಾಭಾವಿಕವಾಗಿ ತೀರ್ಕೊಂಡಿದ್ದು, ವಯಸ್ಸಾಗಿ ತೀರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಇಷ್ಟೆಲ್ಲ ದುಃಖ ಪಡಬೇಕಾ ಅಂತ ಹೇಳಿದ್ರೆ ನಸ್ರುದ್ದೀನ್ ತನ್ನ ದುಃಖದ ಮೂಲವನ್ನು ಹೇಳ್ದ. ಎಲ್ಲರೂ ಕೂಡ ಅವರವರ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿಟ್ಟು ತೀರ್ಕೊಂಡ್ರು, ಈಗ ಆಸ್ತಿಯನ್ನು ಬರೆದಿಡುವಂತಹವರು ಯಾರೂ ಉಳಿದುಕೊಂಡಿಲ್ಲ, ಇನ್ನು ಯಾರ ಆಸ್ತಿಯು ನನಗೆ ಬರೋದಿಲ್ವಲ್ಲ ಅಂತ ದುಃಖ ಪಡ್ತಿದ್ದೀನಿ ಅಂತ ಹೇಳ್ದ. ನಸ್ರುದ್ದೀನ ಪರಿಸ್ಥಿತಿ ನಮ್ಮದು ಆಗಿರುತ್ತೆ. ಎಷ್ಟೋ ಬಾರಿ ಇರುವುದರಲ್ಲಿ ಸಂತೋಷ ಪಡದೇನೆ ಇರದೇ ಇರೋದ್ರ ಬಗ್ಗೆ ದುಃಖ ಪಡೋದೇ ಜಾಸ್ತಿ. ಸಿಕ್ಕಿರುವುದನ್ನು ಸಮಾಧಾನದಿಂದ ಸ್ವೀಕರಿಸುವ ಬದಲು ಸಿಗದಿರುವುದರ ಬಗ್ಗೆ ದುಃಖಪಟ್ಟು ನಮ್ಮ ನೆಮ್ಮದಿಯನ್ನು, ಶಾಂತಿಯನ್ನು ಹಾಳು ಮಾಡ್ಕೊಳ್ತೀವಿ. ನಾವು ನಸ್ರುದ್ದೀನಂತೆ ಆಗದೇ ಇರೋಣ. ಧನ್ಯವಾದಗಳು.